ಎಲ್ರಿಗೂ ನಮಸ್ಕಾರ. ಕಲಾಮಡಿಲು ಟಾಕೀಸಿಂದ ಕಿಶೋರ್ ಮಾತಾಡ್ತಾ ಇರೋದು. ಇವತ್ತು ಶಿವರಾಮ್ ಕಾರಂತರವರು ಬರೆದಿರುವಂಥ ಒಂದು ಗೊಂಡಾರಣ್ಯ ಒಂದು ಕಾದಂಬರಿಯ ಬಗ್ಗೆ ಮಾತಾಡಲಿಕ್ಕೆ ನಾನು ಇವತ್ತು ಕಲಾಮಡಿಲು ಟಾಕೀಸಲ್ಲಿ ಇವತ್ತು ಕೂತಿದ್ದೇನೆ. ಇದು ಪ್ರಸ್ತುತ ನಾವು ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ಈ ಕಾದಂಬರಿಯ ವಿಶ್ಲೇಷಣೆ, ಕಾದಂಬರಿಯ ವಿಶೇಷತೆ ಎಲ್ಲ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಗೆ ಅನ್ವಯ ಆಗುತ್ತೆ. ಅದೇ ರೀತಿ ಈ ಗೊಂಡಾರಣ್ಯದ ಕಾದಂಬರಿಯ ಒಂದು ಪೀಠಿಕೆಯನ್ನು ನಾನು ಇವತ್ತು ಕಲಾಮಡಿಲು ಟಾಕ್ಸ್ನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಇಂದಿನ ಕಾಲಕ್ಕೆ ಅನ್ವಯಿಸುವ ಒಂದು ರಾಜಕೀಯ ಕಾದಂಬರಿ. ಹೆಸರೇ ಗೊಂಡಾರಣ್ಯ. ಇದು ಗೊಂಡಾರಣ್ಯ ಕಾದಂಬರಿ ಏನಂದರೆ ಸ್ವಾತಂತ್ರ್ಯದೊಳಗೆ ಸುಮಾರು 15 ವರ್ಷಗಳ ವ್ಯಾಪ್ತಿಯುಳ್ಳದು. ಸ್ವಾತಂತ್ರ್ಯ ಆದ ನಂತರ 15 ವರ್ಷಗಳ ನಂತರ ಏನೇನು ರಾಜಕೀಯ ಬೆಳವಣಿಗೆ ಆಗ್ತು, ಅಲ್ಲಿನ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳುವಂಥ ಕಾದಂಬರಿಯೇ ಈ ಗೊಂಡಾರಣ್ಯ. ಈಗ ವ್ಯಕ್ತಿಗಳು ನನ್ನ ಗುರಿಯಾಗಿಲ್ಲ, ರಾಜಕೀಯದಲ್ಲಿ ನಲಿದಾಡುವ ಜನಗಳ ಅಯೋಗ್ಯತೆ, ಕುಂದುಕೊರತೆ, ಪ್ರಾಮಾಣಿಕತೆ, ಈ ಪ್ರಾಮಾಣಿಕತೆ ಬಗ್ಗೆ ನಾವು ರಾಜಕೀಯದಲ್ಲಿ ಕಾಣೋದು ತುಂಬ ಕಷ್ಟ ಆಗ್ತದೆ. ಆದ್ದರಿಂದ ಈ ಮೊದಲ ಗುಣಗಳೇ ಇಲ್ಲಿ ಟೀಕೆ ಗುರಿಯಾಗೋದೇ ಈಗ ನಾವು ರಾಜಕೀಯ ಅಂತ ಬಂದಾಗ ಟೀಕೆಗೆ ಗುರಿಯಾಗೋದೇ ರಾಜಕೀಯ ವ್ಯಕ್ತಿಗಳ ಅಪ್ರಾಮಾಣಿಕತೆ, ನೀಚ, ಮೋಸ. ಇದೇ ಈಗ ಎಲ್ಲರ ಮನಸ್ಸಿನಲ್ಲಿ ರಾಜಕೀಯ ಅಂದರೆ ಈ ಥರ ಬಿಂಬಿತವಾಗ್ಬಿಟ್ಟಿದೆ. ಶುದ್ಧ ರಾಜಕಾರಣಿಗಳು ಈಗಿನ ಪ್ರಸ್ತುತ ರಾಜಕೀಯದಲ್ಲಿ ಸಿಗೋದು ಕಷ್ಟ. ಆ ಕಾನ್ಸೆಪ್ಟನ್ನು ಇಟ್ಕೊಂಡು, ಆ ವಿಷಯಗಳನ್ನ ಇಟ್ಕೊಂಡು, ಪ್ರಸ್ತುತ ಉತ್ತಮ ವಿಶ್ಲೇಷಣಾತ್ಮಕವಾಗಿ ಉದಾಹರಣೆಗಳನ್ನ ಇಟ್ಕೊಂಡು ಶಿವರಾಮ್ ಕಾರಂತರವರು ಗೊಂಡಾರಣ್ಯ ಅಂತ ಒಂದು ಕಾದಂಬರಿನ ಬರೆದಿರ್ತಾರೆ. ಈ ಕಾದಂಬರಿಯ ಉದ್ದೇಶ ಏನಂದರೆ ಒಂದು ಗೊಂಡಾರಣ್ಯ ಸಂಸ್ಥಾನ, ಗೊಂಡಾರಣ್ಯದ ಒಂದು ಸಂಸ್ಥಾನ. ಈಗ ಹೇಗೆ ನಮ್ಮ ಕರ್ನಾಟಕ ರಾಜ್ಯ ಒಂದು ತಾಲೂಕು ಕ್ಷೇತ್ರಕ್ಕೆ ಒಬ್ಬ MLA ಇರ್ತಾನೆ, ದೇಶಕ್ಕೆ ಪ್ರಧಾನಮಂತ್ರಿ, ರಾಜ್ಯಕ್ಕೆ ಮುಖ್ಯಮಂತ್ರಿ, ಈ ಥರ ಇರ್ತಾರೆ. ಅದೇ ರೀತಿ ಈ ಗೊಂಡಾರಣ್ಯ ಅನ್ನೋದು ಒಂದು ಸಂಸ್ಥಾನ, ರಾಜ್ಯ ಸಂಸ್ಥಾನ. ಇಲ್ಲಿ ರಾಜಕೀಯ ವೈಶಾಲ್ಯತೆ, ರಾಜಕೀಯ ಯಾವ ರೀತಿ ಇದೆ, ರಾಜಕಾರಣಿಗಳು ಯಾರ್ಯಾರು ಆಳ್ವಿಕೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ಗೊಂಡಾರಣ್ಯ ಕಾದಂಬರಿ ವಿಶ್ಲೇಷಣಾತ್ಮಕವಾಗಿ ಹೇಳ್ತದೆ. ಈ ಕಾದಂಬರಿಯನ್ನು ಶಿವರಾಮ್ ಕಾರಂತರು ಬರೆದರೂ ಸಹ ಇದು ಶ್ರೀಮತಿ ಮಾಲಿನಿ ಮಲ್ಯ ಅವರು ಇದನ್ನು ಹಕ್ಕನ್ನು ಪಡೆದಿರ್ತಾರೆ, ಈ ಗೊಂಡಾರಣ್ಯ ಕವನ ಸಂಕಲನ. ಈಗ ಏನಾಗುತ್ತೆ ಅಂದರೆ ನಮಗೇನೋ 1947ರಲ್ಲಿ ಸ್ವಾತಂತ್ರ್ಯ ಬಂದಿದೆ. ಆದರೆ ಪ್ರಜಾಪ್ರಭುತ್ವದ ದಾರಿಯಲ್ಲಿ ದೇಶವನ್ನು ನಡೆಸ್ಕೊಂಡು ಹೋಗಬಲ್ಲ ನೀತಿವಂತರಿಗೆ, ಸತ್ಯವಂತರಿಗೆ ತೀರ ಅಭಾವ ಬಂದಿದೆ. ಯಾಕಂದರೆ ಈಗ ಸ್ವಾತಂತ್ರ್ಯ ಬಂದರೂ ಸಹ ನಮ್ಮ ರಾಜಕೀಯ ಈಗ ಅಟ್ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಪ್ರಾಮಾಣಿಕತೆ ಇರುವಂಥ ವ್ಯಕ್ತಿಗಳು ಸಿಗೋದು ತುಂಬ ಕಷ್ಟ ಆಗ್ತದೆ. ಈಗ ಅಂಥವರಿದ್ದರೂ ಗುರುತಿಲ್ಲದೆ ತಾತ್ಕಾಲಿಕ ಲಾಭ, ಕ್ಷಣಿಕ, ಎಲ್ಲಿ ದುಡ್ಡು ಬರುತ್ತೋ ಅಲ್ಲಿ ರಾಜಕೀಯ ಮಾಡೋವಂಥದ್ದು, ಜಾತಿ ವ್ಯವಸ್ಥೆ, ಇವೆಲ್ಲ ತುಂಬ ನಮ್ಮ ಹಳೆಯ ಸಂಸ್ಥಾನದ ರಾಜಕೀಯಕ್ಕೂ ಈಗಿನ ಪರಿಸ್ಥಿತಿ ರಾಜಕೀಯಕ್ಕೂ ತುಂಬ ವ್ಯತ್ಯಾಸ ಕಾಣ್ಬರ್ತದೆ. ಇಲ್ಲಿನ ರಾಜಕೀಯ ಪಕ್ಷಗಳ ಕಾಲ್ಪನಿಕವಾದದ್ದು. ಹಿಂದೆ ಸಂಸ್ಥಾನ ಅಂತ ಇತ್ತು. ಸಂಸ್ಥಾನ ಅಂತ ಅಂದಾಗ ಆ ಸಂಸ್ಥಾನದಲ್ಲಿ ಒಬ್ಬ ರಾಜ ಇರ್ತಿದ್ದ, ಮಂತ್ರಿ ಇರ್ತಿದ್ದ, ಮತ್ತು ಅಲ್ಲಿ ಒಂದೊಂದು ಪದ್ಧತಿಗಳನ್ನು ಅಳವಡಿಸ್ಕೋತಾ ಇದ್ರು, ನಿಯಮಗಳನ್ನು ಮಾಡ್ತಾಯಿದ್ರು. ಆ ನಿಯಮಗಳನ್ನು ಪ್ರಜೆಗಳು ಪಾಲನೆ ಮಾಡ್ತಾಯಿದ್ರು. ಆದರೆ ಈಗಿನ ಪ್ರಸ್ತುತ ಸ್ವಾತಂತ್ರ್ಯ ಆದ ನಂತರ ಏನು ಪಕ್ಷಗಳ ಒಂದು ಕಾಲ್ಪನಿಕವಾಗಿದೆ. ಈಗ ನೀವು ವಿಡಂಬಕವಾಗಿ ಹೇಳೋದಾದರೆ JCB ಪಕ್ಷ ಅಂತ ಇರ್ತದೆ. ಇಲ್ಲಿ ಯಾವ ಪಕ್ಷಗಳನ್ನು ನಾವು ಹೊಗಳೋದು ತೆಗಳೋದು ತಪ್ಪಾಗುತ್ತೆ. ಒಂದೊಂದು ಪಕ್ಷಗಳು ಕಾಲ್ಪನಿಕವಾಗಿದೆ. ಅದರಲ್ಲೂ ಆ ಪಕ್ಷದ ಪ್ರವೃತ್ತಿ, ಆ ಪಕ್ಷಗಳ ಸಿದ್ಧಾಂತ, ಆ ಪಕ್ಷಗಳ ವೇದಾಂತ, ಅಲ್ಲಿರುವಂಥ ರಾಜಕಾರಣಿಗಳ ಸಿದ್ಧಾಂತಗಳು, ಎಥಿಕ್ಸ್, ಪೊಲಿಟಿಕಲ್ ಎಥಿಕ್ಸ್ ಏನು ಹೇಳ್ತೀವಿ, ತುಂಬ ವ್ಯತ್ಯಾಸಗಳು ನಮ್ಮ ಆಧುನಿಕ ರಾಜಕಾರಣಕ್ಕೂ ಸಾಂಪ್ರದಾಯಿಕ ರಾಜಕಾರಣಕ್ಕೂ ಹಿಂದೆ ನಡೀತಿದ್ದ ಸಂಸ್ಥಾನದ ರಾಜಕಾರಣಕ್ಕೂ ತುಂಬ ವ್ಯತ್ಯಾಸ ಕಾಣ್ತಾ ಬರ್ತದೆ. ಇಲ್ಲಿ ಈಗಿನ ಪರಿಸ್ಥಿತಿಲಿ ಈಗ ನಾವು ಅವುಗಳನ್ನ ನಮಗೆ ತೋರಿಸ್ಕೊಡೋ ಮುಖ್ಯ ಸಮಸ್ಯೆ ಏನಂದರೆ ನಾವು ತಾತ್ಕಾಲಿಕ ಇಲ್ಲಿ ಏನು ನಾವು 2026ರಲ್ಲಿದ್ದೀವಿ. ಈ ರಾಜಕಾರಣ ಹೇಗೆ ಅಂದರೆ ಮಾಡ್ತಾಯಿದ್ದಾರೆ ಅಂದರೆ ರಾಜಕಾರಣಿಗಳು ಏನಾದರೂ ಒಂದು ಲಾಭ ಇದ್ದರೆ ರಾಜಕಾರಣ ಮಾಡ್ತಾರೆ, ಜಾತಿಗಳನ್ನ ಎತ್ಕಟ್ಟುವಂಥದ್ದು, ನಮ್ಮ ಜಾತಿ ಅಂತ ಜಾತಿ, ಹಿಂದೂ, ಮುಸ್ಲಿಂ, ಈ ಹಲವು ವಿಷಯಗಳನ್ನು ಎತ್ತಿ ಕಟ್ಟಿ ಅವರ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ.
ಆದರೆ ಇಲ್ಲಿ ಇಲ್ಲಿ ಸುಲಭ ಯಶಸ್ವಿಗಾಗಿ ನಮ್ಮ ರಾಜಕಾರಣಿಗಳೇನು ಮಾಡ್ತಾರೆ, ಒಂದು ಅವರ ಗೆಲುವಿಗಾಗಿ ವಾಮಮಾರ್ಗಗಳನ್ನ ಕಂಡುಹಿಡ್ಕೋತಾರೆ. ಈಗ ವಾಮಮಾರ್ಗಗಳು ಅಂದರೆ ಜಾತಿ ವಿಷಯ ಪ್ರಸ್ತಾಪ ಮಾಡುವಂಥದ್ದು, ಮತ್ತು ಹಲವು ವ್ಯಕ್ತಿಗತವಾಗಿ ನಿಂದನೆ ಮಾಡುವಂಥದ್ದು, ವ್ಯಕ್ತಿಗಳ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಅವರ ಕುಟುಂಬ ವೈಯಕ್ತಿಕ ವಿಷಯಗಳನ್ನ ತಂದು ದೂರುವಂಥದ್ದು, ಹಣವನ್ನು ಹಂಚೋದು, ವಿವಿಧ ರಾಜಕಾರಣ ಅಪ್ರಾಮಾಣಿಕತೆ ನಾವು ಇಲ್ಲಿ ಆಗ್ತಾಯಿದೆ. ಇಲ್ಲಿ ಜನರನ್ನು ನ್ಯಾಯವಾದ ದಾರಿಯಿಂದ ಹೊರಿಸಲಾದವ್ರಿಗೆ ಈ ದಾರಿಗಳು ಸುಲಭ ಶೀಘ್ರ ಎನಿಸ್ತದೆ. ಅಂದರೆ ಇಲ್ಲಿ ಅಸಲಿ ಅನ್ಯಾಯಗಳನ್ನ ತಮ್ಮ ಚಾಲಕಿಂದ ಇತರರಿಗೆ ಕಾಣಿಸ್ಲಾರೋ ಎಂದು ದಾರಿಲಿ ಹೋಗೋರು ಬರೋರು ತಮ್ಮ ವೈರಿಗಳು ಅಂತ ಬಿಂಬಿಸ್ತಾ ಎದುರು ನಿಂತ ಪ್ರತಿಸ್ಪರ್ಧಿಯನ್ನು ಸಹ ಅವನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ರಾಜಕೀಯವನ್ನು ಗೆಲ್ತಾ ಬರ್ತಾಯಿದ್ದಾರೆ. ಅಂಥ ನೀಚ ವಾಮಮಾರ್ಗಗಳ ಪರಿಣಾಮನ ಒಟ್ಟು ಇವತ್ತು ನಾವು ಈ ರಾಜಕಾರಣದಲ್ಲಿ ಸಮಾಜದಲ್ಲಿ ಎದುರಿಸ್ತಾ ಇದ್ದೀವಿ. ಏಕೆಂದರೆ ಇಲ್ಲಿ ಹಿಂದೆ ಸಂಸ್ಥಾನ ಅವ್ಯವಸ್ಥೆ ಇದ್ದಾಗ ಸ್ವಾತಂತ್ರ್ಯದ ನಂತರ ಏನಾಗಿತ್ತು ಅಂದರೆ, ರಾಜಕಾರಣಗಳು ಅಂದರೆ ವ್ಯಕ್ತಿಗಳು, ಒಂದು ಎಲೆಕ್ಷನ್ ಚುನಾವಣೆ ನಡೆಯುತ್ತೆ ಅಂದರೆ ವ್ಯಕ್ತಿ ಏನು ಸಾಧನೆ ಮಾಡಿದ್ದಾನೆ, ಏನು ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಿದ್ದಾನೆ, ಜನಗಳಿಗೆ ಯಾವ ರೀತಿ ಅವ್ರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ, ಅದ್ರ ಮೇಲೆ ರಾಜಕಾರಣ ನಡೀತಿತ್ತು. ಆದರೆ ಈಗ 2026ರಲ್ಲಿ ಏನಾಗ್ತಾಯಿದೆ ಅಂದರೆ, ಬರೀ ನೆಗೆಟಿವ್ ಫೀಡ್ಬ್ಯಾಕ್ಸ್, ಆಪೋಸಿಟ್ ನಿಂತಹ ರಾಜಕಾರಣಿ ಏನು ಹೇಗೆ ಅಂತ ಈ ವಿವರಣಾತ್ಮಕ ರಾಜಕಾರಣದ ಬಗ್ಗೆ ಒಂದು ಇಟ್ಕೊಂಡು ಡಾಕ್ಟರ್ ಶಿವರಾಮ್ ಕಾರಂತರವರು ಬರ್ತಿದ್ದಾರೆ, ಗೊಂಡಾರಣ್ಯ. ಇರಲಿ, ಇದು ಈ ಶಿವರಾಮ್ ಕಾರಂತರ ಕವನದ ಏನು ಹೇಳ್ತಂದರೆ, ಇಂದು ಸ್ವಾತಂತ್ರ್ಯ ದೊರಕಿರುವಾಗ ನಮಗೆ ಬೆಳೆಯಲು, ಜನರ ಒಳಿತಿಗಾಗಿ ದುಡಿಯಲು ಪರಮಾವಧಿ ಅವಕಾಶ ಇದೆ. ಅಂದರೆ ಸ್ವಾತಂತ್ರ್ಯ ದೊರೆತ ನಂತರ ನಾವು ಬೆಳಿಲಿಕ್ಕೆ, ಪ್ರಾಮಾಣಿಕತೆಯಿಂದ ಇರಲಿಕ್ಕೆ ಮತ್ತು ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶವೂ ಇದೆ. ಆದರೆ ಸಾಮಾಜಿಕ ಜೀವನದಲ್ಲಿ ಧುಮುಕೋ ಜನರಲ್ಲಿ ಆಕಾಂಕ್ಷೆಗಳಿರಬೇಕು, ಬುದ್ಧಿಶಕ್ತಿ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಜನಸೇವೆ ಮಾಡ್ತೀನಿ ಅನ್ನೋ ಒಂದು ಒಳ್ಳೆಯ ಮನೋಭಾವ ಇರಬೇಕು. ಅಂಥ ರಾಜಕಾರಣಿಗಳನ್ನು ನಾವು ಈಗಿನ ಪ್ರಸ್ತುತ ರಾಜಕೀಯದಲ್ಲಿ ಬರಲಿಕ್ಕೆ ನಾವು ಇಚ್ಛೆಪಡ್ತೀವಿ. ಅನ್ನೋ ಮನಸ್ಸಿನಲ್ಲಿ ಜನರಿಗಾಗಿ, ನನ್ನ ಸೇವೆಗಾಗಿ ಇದೆ, ನಾನು ಜನರಿಗಾಗಿ ದುಡಿತೇನೆ, ಸಮಾಜವನ್ನು ನಾನು ಬದಲು ಮಾಡ್ತೀನಿ ಅನ್ನೋ ರಾಜಕೀಯ ಪ್ರಾಮಾಣಿಕತೆ ಇರುವಂಥ ವ್ಯಕ್ತಿಗಳು ಮತ್ತು ಅಂಥ ರಾಜಕೀಯ ನಡಿಬೇಕು ಪ್ರಸ್ತುತ. ಆದರೆ ಸ್ವಾತಂತ್ರ್ಯದ ನಂತರ ಈ ರಾಜಕಾರಣಿಗಳ ಮಾತುಗಳು, ಪದ ಬಳಕೆ, ಅವರ ಸಮಾಜದಲ್ಲಿ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾರೆ ಅನ್ನೋದು ತುಂಬ ವಿಚಿತ್ರವಾಗಿದೆ. ಅಪ್ರಾಮಾಣಿಕತೆ, ಭ್ರಷ್ಟಾಚಾರ ಇವೆಲ್ಲ ತಾಂಡವಾಡ್ತಾಯಿದೆ. ಇದೆಲ್ಲ ನೋಡಿದ್ರೆ ಹಿಂದಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ತುಂಬ ವ್ಯತ್ಯಾಸ ಕಾಣ್ತಾ ಇದೆ. ನಮ್ಮ ದೇಶದ ಸಮಸ್ಯೆನ ನಾವು ಇನ್ನೂ ಚೆನ್ನಾಗಿ ಅರಿತಿಲ್ಲ. ಅಂದರೆ ನಮ್ಮ ದೇಶದ ಸಮಸ್ಯೆನ ಅರಿತುಕೊಂಡು ನಮ್ಮ ದೇಶವನ್ನು ಯಾವ ರೀತಿ ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ರಾಜಕಾರಣವನ್ನು ಮಾಡಬೇಕಾಗುತ್ತೆ. ಆದರೆ ಈ ರಾಜಕಾರಣದಲ್ಲಿ ದುಡ್ಡಿದ್ದವನಿಗೆ MLA ಸೀಟು, ಹಣವಿದ್ದವನೇ ಚುನಾವಣೆ ಗೆಲ್ಲಲಿಕ್ಕೆ ಅವಕಾಶ ಅಂತ ಅನ್ನೋ ಭಾವನೆಗಳು ಇರ್ತವೆ. ಹಣವಿದ್ದರೆ ಮಾತ್ರ ಚುನಾವಣೆ ಫೇಸ್ ಮಾಡಲಿಕ್ಕೆ. ಸಮಾಜದಲ್ಲಿ ಅವನು ಮಾಡಿದಂಥ ಪ್ರಾಮಾಣಿಕತೆ ಕೆಲಸಗಳು ಮರೆಮಾಚ್ತಾ ಇದೆ. ಯಾಕಂದರೆ ಹಿಂದಿನ ದಿನ ಎಲೆಕ್ಷನ್ ಹಿಂದಿನ ದಿನ ಹಣವನ್ನು ಹಂಚೋದು, ಅವರು ಹಲವು ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಗೆಲ್ಲುವಂಥದ್ದು, ಇವೇ ಇನ್ನೊಬ್ಬರ ಬಗ್ಗೆ